ನಮಸ್ಕಾರ. SSLC ರಿಸಲ್ಟ್ಗೆ ಕಾಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತಿನ ಅಪ್ಡೇಟ್ ಏನಿದೆ, ಯಾಕಂದರೆ ನಾನು ಪ್ರತಿದಿನ ಸಂಜೆ ಬಂದು ಇವತ್ತು ಏನು ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ಈಗಾಗಲೇ ನಿಮ್ಮ ಒಂದು SSLC ಎಕ್ಸಾಮ್ 3ರ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ನಿಮಗೆ ರಿಸಲ್ಟ್ಗಳು ಬರುವುದು ಒಂದೇ ಬಾಕಿ ಇದೆ. ಯಾಕಂದರೆ ನೀವು ಕೂಡ ಮುಂದಿನ ಒಂದು ವ್ಯಾಸಂಗ ಮಾಡಲಿಕ್ಕೆ, ಎಜುಕೇಷನ್ ಮಾಡಲಿಕ್ಕೆ, ಸ್ಟಡಿ ಮಾಡಲಿಕ್ಕೆ ಕಾಯ್ತಾ ಇದ್ದೀರಿ, ರಿಸಲ್ಟ್ ಬಗ್ಗೆ ಕಾಯ್ತಾ ಇದ್ದೀರಿ. ಹೀಗಾಗಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿದಿನ ನಾನು ಸಂಜೆ ಬಂದು ಇವತ್ತೇನಾಗಿದೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಅದರ ತಕ್ಕಂತೆ ನಾನು ಕೂಡ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂತಂದರೆ ಈಗಾಗಲೇ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಆದರೆ ಈ ಒಂದು ಬೋರ್ಡ್ನವರು ಕೂಡ ಏನು ಮಾಡ್ತಾಯಿದ್ದಾರೆ ಅಂತಂದರೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡೋದು ಒಂದೇ ಬಾಕಿ ಇತ್ತು. ಬಟ್ ಇವತ್ತು ಬರುತ್ತೆ ಅಂತ ಎಕ್ಸೆಪ್ಟೆಡ್ ಮಾಡಿದ್ವಿ. ಬಟ್ ಇವತ್ತು ರಿಸಲ್ಟ್ಸ್ ಯಾವುದೇ ಥರದಂಥ ಇಲಾಖೆಯಿಂದ ಆಗಿರ್ಬೋದು, ಆಮೇಲೆ ಸಚಿವರಿಂದ ಇರ್ಬೋದು, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಯಾವುದೇ ಥರಂಥ ಟ್ವಿಟರ್ ಹ್ಯಾಂಡಲಿಂದ ಮಾಹಿತಿ ಬಂದಿಲ್ಲ. ಹೀಗಾಗಿ ಮಾಹಿತಿ ಬಂದಿಲ್ಲ ಅಂದಮೇಲೆ ಇವತ್ತು ಬಂದಿದ್ದರೆ ನಾಳೆ ರಿಸಲ್ಟ್ ಬರ್ತಿತ್ತು. ಬಟ್ ರಿಸಲ್ಟ್ ಅನೌನ್ಸ್ಮೆಂಟ್ ನಾಳೆಗೂ ಕೂಡ ಆಗೋದಿಲ್ಲ. ನಾಳೆಗೆ ಮತ್ತು ನಾಡಿದ್ದು 2 ದಿನ ಗೋರ್ಮೆಂಟ್ ರಜೆ ಇರೋದರಿಂದ ಸೋಮವಾರ ನಿಮ್ಗೆ ಏನಾಗ್ಬೋದು ಅಂತಂದರೆ, ಇನ್ ಕೇಸ್ ಆಫ್ ಸೋಮವಾರ ದಿನ ನಿಮ್ಗೆ ಏನಾಗ್ಬೋದು, ರಿಸಲ್ಟ್ಸ್ ಬಗ್ಗೆ ಮಾಹಿತಿ ಸಿಗ್ಬೋದು. ಸೋಮವಾರ ದಿನ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಆದೇಶ ಬರ್ಬೋದು. ಆ ಒಂದು ಆದೇಶ ತಕ್ಕಂತೆ ಏನಾಗುತ್ತೆ ಅಂದರೆ ಡೇಟು ಮತ್ತು ಟೈಮಿಂಗ್ ಘೋಷಣೆಯಾಗುವಂಥ ಸಾಧ್ಯತೆ ಸೋಮವಾರ ದಿನ ಇದೆ. ಅಂದರೆ ನೀವು ಸೋಮವಾರ ತನಕ ಕಾಯಬೇಕಾಗುತ್ತೆ. ಇನ್ ಕೇಸ್ ಆಫ್ ನಾನ್ ಆಫಿಷಿಯಲಿ ಅಂದರೆ ನಾಳೆಗೆ ಹಾಲಿಡೇ ಇದ್ದರೂ ಕೂಡ ನಾಳೆಗೆ ಏನಾದರೂ ಮಾಹಿತಿ ಬಂದರೆ ಟ್ವಿಟರ್ ಮುಖಾಂತರನೋ ವೆಬ್ಸೈಟ್ ಮುಖಾಂತರ ಮಾಹಿತಿ ಬಂದರೆ ಅದನ್ನು ನಿಮಗೆ ವಿಡಿಯೋ ಮುಖಾಂತರ ನಾನು ಫಸ್ಟಿಗೆ ಶೇರ್ ಮಾಡ್ತೇನೆ. ಓಕೆನಾ? ಬಟ್ ಇವತ್ತಂತೂ ರಿಸಲ್ಟ್ ಇಲ್ಲ. ನಾಳೆಗೂ ಕೂಡ ರಿಸಲ್ಟ್ ಘೋಷಣೆ ಆಗಬಹುದು. ಬಟ್ ನಾಳೆಗಿಂತ ರಿಸಲ್ಟ್ ಇಲ್ಲ. ನಾಳೆಗೆ ಏನೋ ಡೇಟ್ ಬಿಡ್ಬೋದು. ಬಟ್ ನಾಳೆಗೆ ರಿಸಲ್ಟ್ ಲಿಂಕ್ ಅಂತೂ ಬಿಡೋದಿಲ್ಲ. ಬಟ್ ನೀವು ಇನ್ನೂ 2 ದಿನ ಕಾಯಬೇಕಾಗತ್ತೆ. ಅಂದರೆ ನಾಳೆ ಮತ್ತು ಸಂಡೇ, ಸೋಮವಾರ ದಿನ ನಿಮಗೇನಾದರೂ ಪರ್ಫೆಕ್ಟ್ ಆದಂಥ ಒಂದು ಮಾಹಿತಿ ಗೈಡ್ಲೈನ್ಸ್ ಬರಬಹುದು.